ಸ್ವಲ್ಪ ಕಾರ್ಯದಲ್ಲಿ ಎಷ್ಟು ಜನ ನಂಬಿಗಸ್ತರಾಗಿರ್ತೀರಾ? ಇವತ್ತು ನಾನು ಎಷ್ಟು ಹೇಳ್ತಿರೋದೇನು, ಸ್ವಲ್ಪ ಕಾರ್ಯದಲ್ಲಿ ದೇವರು ಕೊಟ್ಟಂತ ಸಣ್ಣ ಜವಾಬ್ದಾರಿಗಳಲ್ಲಿ ನಾನು ನಂಬಿಗಸ್ತನಾಗಿದ್ದರೆ ನಿನ್ನನ್ನು ದೊಡ್ಡದರಲ್ಲಿ ದೇವರು ಮಾನಿಸುವಂತವನಾಗಿರುತ್ತಾನೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನೋಡುವಾಗ ಸ್ವಲ್ಪ ಕಾರ್ಯದಲ್ಲಿ ನಂಬಿಗಸ್ತನಾಗಿರುವಂತ. ಇವತ್ತು ಈ ಪ್ರಪಂಚ ಯಾವ ಪ್ರಪಂಚ ಗೊತ್ತಾ? ಪಾಪ ತುಂಬಿರುವಂತ ಪ್ರಪಂಚ. ಹಲ್ಲೆಲೂಯಾ. ಕೃತಜ್ಞತೆ ಇಲ್ಲದಿರುವಂತ ಪ್ರಪಂಚ. ದೈವಿಕ ಪ್ರೀತಿ ಏನೆಂಬುದಾಗಿ ಗೊತ್ತಿಲ್ಲದೆ ಜನರು ಹಣದ ಹಿಂದೆ, ಸ್ಟೇಟಸ್ನ ಹಿಂದೆ, ಪದವಿ ಹಿಂದೆ ಓಡುತ್ತಿರುವಾಗ ದೇವರು ನೋಡುವಂಥದ್ದು ಯಾರನ್ನ ಗೊತ್ತಾ? ಎಲ್ಲಾದ್ರೂ ಒಬ್ಬ ನಂಬಿಗಸ್ತನಿದ್ದಾನ ಎಂಬುದಾಗಿ. ಈ ಸಭೆಯಲ್ಲಿ ಇವತ್ತು ಯಾರಾದ್ರೂ ನಂಬಿಗಸ್ತ ನಾನು ಎಂಬುದಾಗಿರುವುದಾದ್ರೆ ಇವತ್ತು ದೇವರಿಗೆ ಒಂದು ಸ್ತೋತ್ರ ಮಾಡೋಣ. ಲಾರ್ಡ್, ನಾನು ನಿನಗೆ ನಂಬಿಗಸ್ತನಾಗಿರುತ್ತೇನೆ. ಹಲ್ಲೆಲೂಯಾ. ಯಾವ ಜಾಗದಲ್ಲಿ ನಂಬಿಗಸ್ತ? ಗಂಡನಿಗೆ ಒಂದು ನಂಬಿಗಸ್ತನಾಗಿ, ಹೆಂಡತಿಗೆ ನಂಬಿಗಸ್ತನಾಗಿ, ಸಭೆಗೆ ನಂಬಿಗಸ್ತನಾಗಿ. ಇವತ್ತು ದೇವರು ಯಾರನ್ನ ನೋಡ್ತಾರೆ ಗೊತ್ತಾ? ನಂಬಿಗಸ್ತರನ್ನ. ಇವತ್ತು ಹೃದಯದ ಆಳದ ದರ್ಶನ ಕೇಳಿಸಿದ ಸಾಧ್ಯ, ದೇವ ನಾನು ನಿನಗೆ ನಂಬಿಗಸ್ತನಾಗಿದ್ದೇನೆ ಅಂತ. ದೇವರು ನೋಡೋದು ಮೈ ಡಿಯರ್ ಬ್ರದರ್ ಸಿಸ್ಟರ್, ನಾವೆಷ್ಟು ಕಾಣಿಕೆ ಹಾಕಿದೀವ, ಯಾವ ತರ ಸ್ಕೇಲಲ್ಲಿ ಆರಾಧನೆ ಮಾಡಿದೀವಿ, ಅಥವಾ ಯಾವ ತರ ನಾವು ಚರ್ಚಲ್ಲಿ ಡ್ರೆಸ್ ಹಾಕೊಂಡು ಬಂದಿದ್ದೀವಿ, ಇದು ಯಾವುದು ದೇವರು ನೋಡೋದಿಲ್ಲ. ದೇವರು ನೋಡೋದು ಒಂದೇ ಒಂದು, ನೀನು ನಂಬಿಗಸ್ತನಾಗಿದೆಯಾ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಿನ್ನ ಮನೆಯಲ್ಲಿ ನೀನು ನಂಬಿಗಸ್ತನಾಗಿದೆಯಾ, ಅಥವಾ ನಿನ್ನ ಮಕ್ಕಳಿಗೆ ನಂಬಿಗಸ್ತನಾಗಿದೆಯಾ, ಅಥವಾ ನಿನಗೆ ಕೊಡಲ್ಪಟ್ಟಂತ ಜವಾಬ್ದಾರಿಯಲ್ಲಿ ನೀನು ನಂಬಿಗಸ್ತನಾಗಿದೆಯಾ ಎಂಬುದಾಗಿ ದೇವರು ನೋಡ್ತಾರೆ. ಯಾಕೆ ನಂಬಿಗಸ್ತರಾಗಿರ್ಬೇಕು ಗೊತ್ತಾ? 21ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಸ್ವಲ್ಪ ಕಾರ್ಯದಲ್ಲಿ ನೀನು ನಂಬಿಗಸ್ತನಾಗಿದ್ದರೆ ದೊಡ್ಡ ಕೆಲಸಕ್ಕೆ ನಿನ್ನನ್ನು ಇಡುತ್ತೇನೆ. ಮಾತ್ರ ದಣಿಯ ಸೌಭಾಗ್ಯಕ್ಕೆ ಸೇರೋಣ. ಹಲ್ಲೆಲೂಯಾ. ಏನಕ್ಕೆ ನಂಬಿಗಸ್ತರಾಗಿರ್ಬೇಕು ಅಂತಂದ್ರೆ, ದೇವರ ಸೌಭಾಗ್ಯಕ್ಕೆ ಒಂದು ವ್ಯಕ್ತಿ ಸೇರಬೇಕಾದ್ರೆ, ದೇವರ ಪ್ರೆಸೆನ್ಸಿನ ಒಳಗಡೆ ಒಂದು ವ್ಯಕ್ತಿ ಹೋಗಬೇಕಾದ್ರೆ ಅವನಿಗೆ ಬೇಕಾಗಿರುವಂತ ಕ್ವಾಲಿಟಿ ಏನು ಗೊತ್ತಾ? ನಂಬಿಗಸ್ತಿಕೆ, ಫೈತ್ಫುಲ್ನೆಸ್. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ, ದೇವ ನನಗೊಂದು ನಂಬಿಗಸ್ತಿಕೆ ಹೃದಯವನ್ನ ಕೊಡು. ಹಲ್ಲೆಲೂಯಾ. ನಮಗೊಂದು ನಂಬಿಗಸ್ತಿಕೆಯನ್ನ ನಾವು ದೇವರು ನೋಡುವಂತವನಾಗಿರ. ಅದಕ್ಕೆ ಬ್ಯಾಪ್ಟಿಸಮ್ ತಗೊಳ್ಳುವಾಗ ಇಲ್ಲಿ ಎಷ್ಟೋ ಜನಕ್ಕೆ ನಾನು ಬ್ಯಾಪ್ಟಿಸಮ್ ಕಿವಿನಲ್ಲಿ ಒಂದು ಮಾತು ಹೇಳ್ತೀನಿ, ಎಷ್ಟು ನೆನಪಿದೆ ಗೊತ್ತಿಲ್ಲ. ಮರಣದವರೆಗೂ ಹೇಗಿರ್ಬೇಕಂತೆ? ನಂಬಿಗಸ್ತರಾಗಿರ್ಬೇಕು. ಯಾವವರೆಗೂ? ಸಂಡೇ ಸರ್ವಿಸ್ ಅಲ್ಲ, ಫ್ರೈಡೆ ಸರ್ವಿಸ್ ಅಲ್ಲ, ಮರಣದವರೆಗೂ ನಂಬಿಗಸ್ತ. ಅದಕ್ಕೆ ಇರುವವರೆಗೂ ನೀನು ನಂಬಿಗಸ್ತನಾಗಿರು. ಕಾರಣ ಏನ್ ಗೊತ್ತಾ? ಜೀವವೆಂಬ ಜಯಮಾಲೆಯನ್ನ ಹೊಂದುವುದಕ್ಕಾಗಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಿನಗೆ ಜೀವವೆಂಬ ಜಯಮಾಲೆ ನಿನಗೆ ಹೊಂದಬೇಕಾದ್ರೆ ನಿಮಗೆ ಬೇಕಾಗಿರುವಂತ ಕ್ವಾಲಿಟಿ ಏನ್ ಗೊತ್ತಾ? ನಂಬಿಗಸ್ತಿಕೆತನ. ಆಮೇಲೆ ಇವತ್ತು ಹೇಳ್ತೀರಾ ನನಗೆ ಮರಣ ಬರದಿಲ್ಲ. ಯಾರೆಲ್ಲ ನಂಬಿಗಸ್ತರಾಗಿರುತ್ತಾರೋ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಬಿ ಫೇತ್ಫುಲ್. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ಫೇತ್ಫುಲ್? ಸಣ್ಣ ವಿಷಯದಲ್ಲಿ. ಕೆಲವೊಂದು ಟೈಮಲ್ಲಿ ನಂಬಿಗಸ್ತಿಕೆ ತನದಿಂದ ಮಾಡೋದಾದ್ರೆ ನಿನಗೇನಿದೆ ಗೊತ್ತಾ? ಜೀವವೆಂಬ ಜಯಮಾಲೆ ಇದೆ. ಆಮೇಲೆ ನಿನ್ನ ಕಂಪನಿ ಕೊಡದೇ ಇರುವುದು, ನಿನ್ನ ತಂದೆ ತಾಯಿ ಕೊಡದೇ ಇರುವಂತದ್ದು ಒಂದು ಗಿಫ್ಟ್ ಏನ್ ಗೊತ್ತಾ? ಜೀವವೆಂಬ ಜಯಮಾಲೆ. ಹಲ್ಲೆಲೂಯಾ. ನಮಗೊಂದು ರಿವಾರ್ಡ್ ಇದೆ ಅನ್ನೋದು ಮರಿಬಾರದು. ಹಲ್ಲೆಲೂಯಾ. ನಿಮ್ಮೆಲ್ಲರೂ ಜಯಮಾಲೆ ಇದೆ. ಪ್ರೈಸ್. ನಿನಗೊಂದು ರಿವಾರ್ಡ್ ಇದೆ, ನಿನಗೊಂದು ರಿವಾರ್ಡ್ ಇದೆ ಬ್ರದರ್. ಯಾಕೆ ಗೊತ್ತಾ? ಬಿಕಾಸ್ ಯು ಆರ್ ಫೇತ್ಫುಲ್. ಹಲ್ಲೆಲೂಯಾ. ಅನೇಕ ಸಂದರ್ಭದಲ್ಲಿ ಶತ್ರು ನಮ್ಮನ್ನ ವಂಚನೆ ಮಾಡೋದೇನು ಗೊತ್ತಾ? ಈ ಫೇತ್ಫುಲ್ನೆಸ್ ಅಲ್ಲಿ ಇರೋದಕ್ಕೆ ಶತ್ರು ಬಿಟ್ಕೊಡೋದಿಲ್ಲ. ಅದಕ್ಕೆ ನಮ್ಮ ಮನೆಯಲ್ಲಿ ನಾವು ಗಂಡನಿಗೆ ನಂಬಿಗಸ್ತರಾಗಿರಬೇಕು, ನಮ್ಮ ಹೆಂಡತಿಗೆ ನಂಬಿಗಸ್ತರಾಗಿರಬೇಕು, ಮಕ್ಕಳಿಗೆ ನಂಬಿಗಸ್ತರಾಗಿರಬೇಕು, ಸಭೆಗೆ ನಂಬಿಗಸ್ತರಾಗಿರಬೇಕು, ಸೇವಕರಿಗೆ ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಮನೆ ವಾರ್ತೆಯವನು ನಂಬಿಗಸ್ತನಾಗಿರಬೇಕು. ಹಲ್ಲೆಲೂಯಾ. ಈ ನಂಬಿಗಸ್ತ ಫೇತ್ಫುಲ್ ಅಂದ್ರೆ ದೇವರು ಯಥಾರ್ಥ ಚಿತ್ತನೆಂಬುದಾಗಿ ನಾವು ಸಮ್ಟೈಮ್ ನಾವು ಹೇಳ್ತೀವಲ್ಲ, ನನ್ನ ಗಂಡನ ಹತ್ರ, ನಮ್ಮ ಹೆಂಡತಿ ಹತ್ರ ಹೋಗಿ ಹೇಳ್ತೀವಿ, ನಾನು ತುಂಬಾ ನಂಬಿಗಸ್ತನಾಗಿರ್ತೀನಿ. ಅಥವಾ ಸಭೆಗೆ ನಾವು ಹೇಳ್ತೀವಿ, ಅಯ್ಯೋ ಪಾಸ್ಟರ್ ಮೇಲೆ ತುಂಬಾ ನಂಬಿಗಸ್ತನಾಗಿರ್ತೀನಿ. ದೇವರು ಈ ನಂಬಿಗಸ್ತಿಕೆ ಸ್ಟೇಟ್ಮೆಂಟ್ ಅಲ್ಲ ನೋಡೋದು, ನಮ್ಮ ಹೃದಯವನ್ನ ನೋಡುತ್ತಾನೆ. ಹಲ್ಲೆಲೂಯಾ. ದೇವರು ನೋಡೋದು ನಾವು ಯಥಾರ್ಥ ಚಿತ್ತನು, ನಾನು ಒಳ್ಳೆ ಫೇತ್ಫುಲ್ ಆಗಿರ್ತೀನಿ ಅಂತ ಹೇಳಿದಾಗ ದೇವರು ಅದನ್ನ ಮೆಚ್ಕೊಳ್ಳೋದಿಲ್ಲ. ದೇವರು ಅಬ್ರಹಾಮನನ್ನು ನೋಡಿದೇನು ಗೊತ್ತಾ? ಅವನ ಹೃದಯವನ್ನ ನೋಡುತ್ತಾ. ಆದ್ರೆ ಇವತ್ತು ಬೆಳಗಿನ ವೇಳೆ ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ, ನನ್ನ ಹೃದಯವನ್ನ ದೇವರು ನೋಡುತ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಮನುಷ್ಯನ ಮುಖವನ್ನ ನೋಡುವಾಗ ದೇವರು ನಿಮ್ಮನ್ನ ನೋಡುವುದು ನಿಮ್ಮ ಹೃದಯವಾಗಿದೆ. ಹಲ್ಲೆಲೂಯಾ. ವಿಲ್ ಯು ಏಬಲ್ ಟು ಫೇತ್ಫುಲ್? ಹಲ್ಲೆಲೂಯಾ. ನೀವು ದೇವರ ಸಮ್ಮುಖದಲ್ಲಿ ನಂಬಿಗಸ್ತರಾಗಿರ್ಲಿಕ್ಕೆ ಸಾಧ್ಯನಾ? ಆಮೇಲೆ ಯಾವುದು ಶಾರ್ಟ್ ಕಟ್ ಇಲ್ಲ ಆಶೀರ್ವಾದಕ್ಕೆ. ಯಾವ್ದಾದ್ರೂ ಶಾರ್ಟ್ ಕಟ್ ಇದೆ? ಒಂದು ಶಾರ್ಟ್ ಕಟ್ ಇಲ್ಲ. ಒಂದು ಪ್ರವಾದಿ ಬಂದು ನಿಮ್ಮ ತಲೆ ಮೇಲೆ ಕೈಯಲ್ಲಿ ಇಟ್ಟರು ಕೂಡ ಈ ನಂಬಿಗಸ್ತಿಕೆ ಬರೋದಿಲ್ಲ. ಈ ನಂಬಿಗಸ್ತಿಕೆ ನಾವಾಗಿ ಮಾಡಬೇಕಾಗಿರುವಂತದ್ದಲ್ಲ. ಹಲ್ಲೆಲೂಯಾ.
ಅದಕ್ಕೆ ಈ ನಂಬಿಗಸ್ತರಾಗಿ ನಾವಿದ್ರೆ ಏನ್ ಪ್ರಯೋಜನ ಗೊತ್ತಾ? ಅದ ಕೊಡ್ತಾರಂತೆ, ನಿನ್ನ ಸಂತಾನದವರಿಗೆ ಕೊಡುತ್ತೇನೆ. ಗಟ್ಟಿಯಾಗಿ ಒಂದು ಪ್ರಾರ್ಥನೆ ನಮ್ಮವರು ಗಟ್ಟಿಯಾಗಿ ಓದ್ಕೊಳ್ತೀರಾ? ಆಮೇಲೆ ಹಲ್ಲೆಲೂಯಾ. ಈ ದೇಶಗಳನ್ನೆಲ್ಲ ಯಾರಿಗೆ ಕೊಡ್ತಾರೆ? ನಿನ್ನ ಸಂತಾನದವರಿಗೆ ಕೊಡ್ತಾರೆ. ಆಮೇಲೆ ಏನು ಶಾರ್ಟ್ ಕಟ್ ಇಲ್ಲ. ನಾವು ದೇವರಲ್ಲಿ ನಂಬಿಗಸ್ತರಾಗಿದ್ರೆ ನಮ್ಮ ಸಂತಾನವನ್ನ ದೇವರ ಆಶೀರ್ವಾದ ಮಾಡ್ತಾನೆ, ನಮ್ಮ ಜನರೇಷನ್ ಆಶೀರ್ವಾದ ಮಾಡ್ತಾನೆ. ಒಂದು ನೋಡಿ, ಮೊರೆ ಇಟ್ಟಾಗ ನೀನು ಲಾಲಿಸುವೆ. ಇದಕ್ಕೊಂದು ಸ್ತೋತ್ರ ಮಾಡಬಹುದಾ ಗಟ್ಟಿಯಾಗಿ? ಆಮೇಲೆ ನಾನು ಮೊರೆ ಇಟ್ಟಾಗ ನಾನು ರಿಜೆಕ್ಟ್ ಮಾಡಲಿಲ್ಲ ಪ್ರಾರ್ಥನೆ, ಆ ಪ್ರಾರ್ಥನೆಯನ್ನ ನಾನು ಲಾಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಕೆಲವೊಂದು ಟೈಮಲ್ಲಿ ನಮ್ಮ ಪ್ರಾರ್ಥನೆ ರೂಫಿಂದ ಮೇಲೂ ಹೋಗಲ್ಲ. ಕಾರಣ ಏನು? ಎಲ್ಲೋ ನಂಬಿಗಸ್ತಿಕೆತನ ನಮ್ಮಲ್ಲಿ ಎಲ್ಲೋ ಇಲ್ಲದೆ ಹೋದಾಗ. ಅದರ ಅಬ್ರಹಾಮನು ನಂಬಿಗಸ್ತನಾದದರಿಂದ 9ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವನು ಮೊರೆ ಇಟ್ಟಾಗ ಅವನನ್ನ ಲಾಲಿಸಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಮೈ ಡಿಯರ್ ಬ್ರದರ್ ಸಿಸ್ಟರ್, ನಿಮ್ಮ ಸಂತಾನ ನಿಮ್ಮ ಮಕ್ಕಳೆಲ್ಲ ಪ್ರಾಸ್ಪರ್ ಆಗಿ ಬ್ಲೆಸ್ಡ್ ಆಗಿರ್ಬೇಕು ಅಂದ್ರೆ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ದೇವರಿಗೋಸ್ಕರ ನಂಬಿಗಸ್ತರಾಗಿರ್ರಿ. ಹಲ್ಲೆಲೂಯಾ. ನಿಮ್ಮ ವಾಟ್ಸಪ್ ಮೆಸೇಜ್ ನಂಬಿಗಸ್ತವಾಗಿದೆಯಾ? ನಿಮ್ಮ ಫೋನ್ ಕಾನ್ವರ್ಸೇಷನ್ ನಂಬಿಗಸ್ತವಾಗಿದೆಯಾ? ನಿಮ್ಮ ಮೆಸೆಂಜರ್ ನಂಬಿಗಸ್ತವಾಗಿದೆಯಾ? ಅಥವಾ ನಿಮ್ಮ ರೀಲ್ಸ್ ನೋಡೋದ್ರಲ್ಲಿ ನಂಬಿಗಸ್ತರಾಗಿದ್ದೇವಾ? ಹಲ್ಲೆಲೂಯಾ. ನೀವೆಲ್ಲರೂ ಮುಖವನ್ನ ನೋಡುವಾಗ ದೇವರು ನೋಡೋದೇನ್ ಗೊತ್ತಾ? ಅಬ್ರಹಾಮನ ಹೃದಯ ನೋಡಿ ಹೇಳ್ತಾ ಇದ್ದಾನೆ, ಇವನು ನಂಬಿಗಸ್ತನ ಎಂಬುದಾಗಿ. ಆಮೇಲೆ ಕೆಲವೊಂದು ಹೋಗ್ಬೇಡ, ನಿಮ್ಮ ಶತ್ರುವನ್ನ ನೀವು ಏನು ಮಾಡೋದಕ್ಕೆ ಹೋಗ್ಬೇಡಿ. ನೀವು ನಂಬಿಗಸ್ತರಾಗಿದ್ರೆ ನಿಮ್ಮ ಶತ್ರುವನ್ನ ನಮ್ಮ ದೇವರು ಹ್ಯಾಂಡಲ್ ಮಾಡ್ತಾನೆ. ಹಲ್ಲೆಲೂಯಾ. ನಂಬ್ತೀರಾ? ನಾನು ಯಾಕೆ ನಂಬಿಗಸ್ತನಾಗಿರ್ಬೇಕು ಗೊತ್ತಾ? ನಾನು ಆರಾಧನೆ ಮಾಡುವ ದೇವರೊಬ್ಬನಿದ್ದಾನೆ. ಅವನು ಯಾರು? ಅದು ಗಟ್ಟಿಯಾಗಿ ಹೇಳ್ಬೇಕು. ಹಲ್ಲೆಲೂಯಾ. ನಾನು ಅಪನಂಬಿಗಸ್ತನಾಗಿದ್ದಾಗಲೂ ಕೂಡ ನನ್ನ ದೇವರು ನಂಬಿಗಸ್ತನಾಗಿದ್ದ. ಹಲ್ಲೆಲೂಯಾ. ನಾನು ಪಾಪ ಮಾಡಿದಾಗಲೂ ಕೂಡ ದೇವರೇನ್ ಮಾಡಿದ್ರು? ನನ್ನನ್ನ ತಳ್ಳಿ ಬಿಡ್ಲಿಲ್ಲ. ಅವನು ನಂಬಿಗಸ್ತನಾಗಿ ನಿಮ್ಮನ್ನ ಸೇರಿಸ್ಕೊಂಡ್ರು. ಹಲ್ಲೆಲೂಯಾ. ನಿಮ್ಮ ಸಂಬಂಧದವರು, ನಿಮ್ಮ ಜೊತೆಯಲ್ಲಿದ್ದವರೆಲ್ಲ ನಿಮ್ಮನ್ನ ರಿಜೆಕ್ಟ್ ಮಾಡಿದಾಗ ದೇವರು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಅದಕ್ಕೆ ಆರಂಭದಲ್ಲೇ ನಾನು ಹೇಳಿದೆ, ಒಂದು ನೋಟ್, ಹಲ್ಲೆಲೂಯಾ, ಒಂದು ನೋಟ್ ಎಷ್ಟು ಗಲೀಜಾಗಿದ್ರು ಕೂಡ, ಆ ಒಂದು 500 ರೂಪೀಸ್ ನೋಟ್ ಎಷ್ಟು ಗಲೀಜಾಗಿದ್ರು ಕೂಡ, ಅರ್ಧೋಗಿದ್ರು ಕೂಡ ಯಾರೂ ತಗೊಳಲ್ಲ. ಅದರ ಬ್ಯಾಂಕ್ನಲ್ಲಿ ತಗೊಂಡೋಗಿ ಕೊಡಿ, ಅವರದನ್ನು ತಕ್ಕೊಂಡು ಹೊಸ ನೋಟ್ ಕೊಡ್ತಾನೆ. ಕಾರಣ ಅದರ ಮೇಲೊಂದು ಮುದ್ರೆ ಇದೆ, ರಿಸರ್ವ್ ಬ್ಯಾಂಕ್ ಸಿಗ್ನೇಚರ್. ಹಲ್ಲೆಲೂಯಾ. ಅದು ಮುದ್ರೆ ಇದೆ. ನಿಮ್ಮ ಮೇಲೆ ಆತ್ಮನ ಮುದ್ರೆ ಇದೆ. ಹಲ್ಲೆಲೂಯಾ. ನಿಮ್ಮ ಮೇಲೆ ಆತ್ಮನ ಮುದ್ರೆ ಇದೆ. ನೀವು ಮಾಡಬೇಕಾಗಿರೋದನ್ನು ನಂಬಿಗಸ್ತರಾಗಿರ್ಬೇಕು. ನಾವು ಕಿರು ಬೆರಳು ಒಂದು ದೇವರಿಗೋಸ್ಕರ, ಸಭೆಗೋಸ್ಕರ ಚಲಿಸಿದ್ರೆ ದೇವರು ಸಾಲಗಾರನಲ್ಲ. ನಿನ್ನ ಸಂತತಿಯನ್ನ ದೇವರ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ.